ಅದರ ಜೊತೆಗೆ ನಮ್ಮ ಮಂಗಳ ಅಂಗಡಿಯವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಮತ್ತು ಇಲ್ಲೊಂದು ಭಾಳಷ್ಟು ಶಬ್ದ ಕೇಳಿ ಬರ್ತಾಯಿತ್ತು. ಇಲ್ಲ ಅವರು ವಿರೋಧಿಗಳಿದ್ದಂಥವರು, ಪಕ್ಷದಲ್ಲಿ ವಿರೋಧಿಗಳು ಅವರನ್ನು ಏನಪ್ಪ ಅಂತಂದ್ರೆ ಒಂದು ರೀತಿಯಿಂದ ಅವ್ರು ಹೊರಗಿನವರಪ್ಪ ಅಂತ ಹೇಳ್ತಾ ಇದ್ದಾರೆ, ಪ್ರಚಾರ ನಡೆಸಿದರು. ಆದರೆ ಅವರು ನಿನ್ನೆ ರ್ಯಾಲಿಯಲ್ಲಿ ನಮ್ಮ ಶೆಟ್ಟರ್ ಅವ್ರ ಜೊತೆ ಕಾಣಿಸಿಕೊಂಡಿದ್ದು ಒಂದು ರೀತಿ ಎಲ್ಲೋ ಪ್ಯಾಚ್ ವರ್ಕ್ ಆಗುವಂಥ ಕೆಲಸ ಆಗಿದೆ ಅನ್ನುವಂಥ ಮಾತು ಸ್ಪಷ್ಟ ಆಗ್ತದೆ. ಈರಣ್ಣ ಕನ್ನಡಿ ಆಗಿರ್ಬೋದು, ಅಥವಾ ನಮ್ಮ ಮಾತೇಶ್ ಕೌಟಿಕ ಮಠವರಾಗಿರ್ಬೋದು, ಮತ್ತವರಾಗಿರ್ಬೋದು, ಯಾವುದೇ ಅಂಥ ಪ್ರಬಲವಾದ ಧ್ವನಿ ಕೇಳಿ ಬಂದಿಲ್ಲ ಮೋದಿಯವ್ರ ವಿರುದ್ಧವಾಗಿ. ಇಲ್ಲ ನೀವು ಕೊಟ್ಟು ತಪ್ಪು ಮಾಡಿದ್ರಿ ಅಂತ ಎಲ್ಲರೂ ಇರಲಿ ನಮ್ಮ ಸೀಟನ್ನು ಆರಿಸ್ಕೊಂಡು ಬರೋಣ ಅಂತ ಒಂದು ಒಗ್ಗಟ್ಟಿನ ಪ್ರದರ್ಶನ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಯಡಿಯೂರಪ್ಪನವರು ಇಲ್ಲಿವರೆಗೆ ಈ ಹಂತದವರೆಗೆ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೇಕಾಗಿದೆ. ರ್ಯಾಲಿ ಮಾಡಿನೂ ಒಂದು ದೊಡ್ಡ ಏನಪ್ಪ ಜಾಗರಣ ಗಂಟೆಯನ್ನು ಹೊಡೆದಿದ್ದಾರೆ ಅನ್ನೋಂಥ ಮಾತು ಸಹಿತ ಕೇಳಿ ಬರ್ತಾಯಿದ್ದ. ಅದಕ್ಕಿಂತ ಮುಖ್ಯವಾಗಿ ಈ ಭಾಗದಲ್ಲಿ ಕಾಂಗ್ರೆಸ್ಸಿಗರು ಹೆಚ್ಚಿದ್ದಾರೆ ಈ ಸಲ ಶಾಸಕರು. ಆದರೂ ಸಹಿತ ನಮ್ಮ ಈ ಒಂದು BJP ವತಿಯಿಂದ ಆರಿಸುವಂಥ ನಮ್ಮ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಜೊತೆಗೆ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬೋದು, ಈಗಾಗಲೇ BJP ಪರವಾದಂಥ ಪ್ರಚಾರವನ್ನು ಜೋರ್ದಾರಾಗಿ ಮಾಡ್ತಾ ಇದ್ದಾರೆ. ಇದು ಯಾವ ರೂಪ ಪಡ್ಕೊಳ್ತದೆ ನೋಡುವಂಥ ವಿಷಯ ಅಂತ. ಯಾಕಂತಂದ್ರೆ ಈ ಜಗದೀಶ್ ಶೆಟ್ಟರ್ ಹೊರಗಿನವರಾದರೂ ಸಹಿತ ಇಲ್ಲೇ ವೈಯಕ್ತಿಕ ಫ್ಯಾಮಿಲಿ ಗ್ರಜಸ್ ಇರೋದ್ರಿಂದಾಗೆ ಮೃಣಾಲ್ರವ್ರ ಪರಿಸ್ಥಿತಿ ಯಾವ ರೀತಿಯಾಗಿ ಆಗ್ಬೋದು, ಅವ್ರು ಎಷ್ಟು ಮಟ್ಟಿಗೆ ಗೆಲ್ಲಬೋದು ಅನ್ನೋದು ಇನ್ನು ಮುಂದಿನ ದಿನಗಳೆಲ್ಲ ಕಾಣ್ತಾ ಹೋಗ್ತದೆ. ಈಗಂತೂ ಮೃಣಾಲ್ರವ್ರು ತಮ್ಮ ಪ್ರಚಾರವನ್ನು ಜೋರ್ದಾರಾಗಿ ಜನರಿಗೆ ಭೇಟಿ ಆಗುವ ಜೊತೆಗೆ ತಮ್ಮ ಕ್ಷೇತ್ರ, ತಮ್ಮ ತಾಯಿ ಕ್ಷೇತ್ರದಿಂದ ಶುರು ಮಾಡಿದ್ದಾರೆ. ಮನೆಗೆ ಹೋಗುವಂಥ ಪ್ರಯತ್ನ ನಡೆಸಿದ್ದಾರೆ. ಮತ್ತು ಜೊತೆಗೆ ಅವ್ರ ತಾಯಿಯು ಸಹಿತ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಯಿ ಅವರು ಸಹಿತ ತಮ್ಮ ಮಗನ ಬಗ್ಗೆ, ತಮ್ಮ ಕನಸುಗಳ ಬಗ್ಗೆ ಏನೋ ಹೇಳ್ಕೊತ ನಡೆದಿದ್ದಾರೆ. ಜನರ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಅನ್ನೋದು ಮಾತಾಡ್ತಾ ಇದ್ದಾರೆ. ಅನೇಕ ಸರ್ಕಾರದ ಅನೇಕ ಒಂದು ಏನಪ್ಪ ಕೆಲಸಗಳನ್ನ ರೈತರ ಬಗ್ಗೆ ಆಗಿರ್ಬೋದು, ಇನ್ನುಳಿದರ ಬಗ್ಗೆ ಆಗಿರ್ಬೋದು ನಾವು ಮಾಡ್ತೀವಿ ಅನ್ನೋ ಭರವಸೆ ಕೊಡ್ತಾ ಇದ್ದಾರೆ. ಹೀಗಾಗಿ ಈಗಾಗಲೇ ಸರ್ವೇನೂ ಸ್ಟಾರ್ಟ್ ಆಗಿದ್ದಾವೆ ಈ ಭಾಗದಾಗ. ಎಲ್ಲ ಮೀಡಿಯಾಗಳು ತಮ್ಮ ಸರ್ವೆಗಳನ್ನು ಮಾಡ್ತಾ ಇದ್ದಾರೆ, ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ಅದ್ರ ಜೊತೆ ಇವರು ತಮ್ಮ ಪ್ರಚಾರವನ್ನು ಮುಂದುವರಿಸಿದ್ದಾರೆ. ಹೀಗಾಗಿ ಒಂದು ಕಡೆಗೆ ನಮ್ಮ ಶೆಟ್ಟರ್ ಅವರು ಜಬರ್ದಸ್ತಾಗಿ ದೊಡ್ಡ ರ್ಯಾಲಿ ಮಾಡಿದರೆ, ಅದೇ ಕಾಲಕ್ಕೆ ಒಂದು ರಿಕ್ಷಾ ಮೂಲಕ ಮತ್ತೆ ಮೂಲಕ ಜನಸಾಮಾನ್ಯ ಜೊತೆ ಬೆರೆತುಕೊಂಡಂಥ ನಮ್ಮ ಏನಪ್ಪ ಅಂತಂದ್ರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಯವರ ಮೃಣಾಲ್ ಹೆಬ್ಬಾಳ್ಕರ್ ತಾನೂ ಸಹ ಜನಪರವಾದಂಥ ಜನರ ಪರ ಇದ್ದಂಥ ವ್ಯಕ್ತಿಯನ್ನು ತೋರಿಸ್ಕೊಳ್ತಾ ಜನರಿಗೆ ಭೇಟಿ ಆಗ್ತಾನೆ ನಡೆದಾರೆ. ಇದು ಯಾವ್ಯಾವ ರೂಪ ಪಡೀತದೆ, ಎಂತೆಂಥ ರೂಪ ಪಡೀತದೆ ಮುಂದಿನ ದಿನ ಹೋದಂಗೆ ಗೊತ್ತಾಗ್ತದೆ. ಆದರೆ ಆರಂಭದಲ್ಲಿ ಮಾತ್ರ ಒಳ್ಳೆಯ ಗಾಳಿ ಕಾಂಗ್ರೆಸ್ ಕಡೆ ಈ ಭಾಗದಲ್ಲಿ ಬೀಸಾಯ್ತೇನೋ ಅಂತ ಅನ್ನಿಸ್ಲಿಕ್ಕತ್ತದ. ಜನಸಾಮಾನ್ಯರು ಸಹಿತ ಸ್ಪಂದಿಸ್ತಾ ಇದ್ದಾರೆ. ಇನ್ನು ಕೆಲವೊಂದು ಕಡೆ ಜನ ಇದ್ದಂಥವ್ರು ಇಲ್ಲ ಮೋದಿ ಅವರ ಬರಲಿ, ಅವರ ಶ್ರೇಷ್ಠ ಅದರ ಹಾಗೆ ಹೀಗೆ ವಾದ ಮಾಡ್ತಾರೆ. ಇನ್ನು ಕೆಲವೊಬ್ರು ಇಲ್ಲ ಈ ಸ್ವಲ್ಪ ಬದಲಾವಣೆ ಆಗ್ಬೇಕಂತ ಹೇಳ್ತಾ ಇದ್ದಾರೆ. ಯಾವುದಾದ್ರು ಪಿಟಿಗಳು ಹೊಟ್ಟು ಬಿದ್ದ ಮೇಲೆ ಗೊತ್ತಾಗುವಂಥದ್ದು. ಮತ್ತು ಎಲ್ಲರೂ ಕ್ಯಾಮ್ರಾ ಮುಂದೆ ಅರ್ಧ ಸತ್ಯಗಳು ಹೇಳ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಯಾಕಂತಂದ್ರೆ ಯಾರು ಬರೋದು ನಮ್ಗೆ ಯಾಕೆ ಬೇಕಾಗಿದ್ರಿ, ಯಾರು ಬರೋದು ಮಾತಾಡಿ ನಾವು ಯಾಕೆ ಕೆಟ್ಟಾಗೊಂಡು ಅಂತೇಳಿ ಅಲ್ಲಿ ಯಾರು ಬಲಿಷ್ಠ ಇರ್ತಾರೆ, ಯಾರು ಅವ್ರಿಗೆ ಬಲಿಷ್ಠ ಅನ್ನಿಸ್ತಾರೆ ಅಂಥವ್ರ ಪರ ಮಾತಾಡಿ ಹೋಗುವಂಥ ಜನ ಇರೋದ್ರಿಂದ ಈ ಎಲ್ಲ ಸರ್ವೆಗಳು ಸುಮ್ಮನೆ ಒಂದಿಷ್ಟು ಮೀಡಿಯಾದವರು ನಾವು ಮಾಡ್ತಾ ಇದ್ದ ಕೆಲಸ ತೋರಿಸ್ಕೊಂಡಂಗೆ ಆಗ್ತದೆ. ಬಟ್ ಒಳಗಿನ ಮನಸ್ಸನ್ನು ಯಾರೂ ಅಷ್ಟು ಸ್ಪಷ್ಟವಾಗಿ ಹೇಳೋಕ್ಕಾಗುವುದಿಲ್ಲ ಅಥವಾ ಹೇಳುವುದಿಲ್ಲ, ಅದು ನಡೀತದೆ. ಇನ್ನು ಯಾರು ಕೆಲವೊಂದಿಷ್ಟು ಜನ ಹೇಳ್ತಾರೆ, ಧೈರ್ಯದಿಂದ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ಅವರು ಅದೇ ಪಾರ್ಟಿಗೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಅದೇನೋ ಆಗಲಿ ಈ ಮೂಮೆಂಟಿಂದ ಸ್ಟಾರ್ಟ್ ಆಗಿದೆ ಈ ಬೆಳಗಾವಿ ಭಾಗದಾಗ. ಇಂಥದ್ದು ಮೂಮೆಂಟ್ ಈ ಸಲ ಈ ಕಡೆ ಮೃಣಾಲ್ರವರು ರಿಕ್ಷಾಗಳ ಮೂಲಕ, ಮತ್ತೊಂದು ಮೂಲಕ, ಪಾದನಡಿಗೆ ಮೂಲಕ ಜನರ ಭೇಟಿ ಆಗ್ತಾ ನಡೆದ್ರೆ ಇಲ್ಲೇ ಬೃಹತ್ ರ್ಯಾಲಿ ಮಾಡಿ ಬೆಳಗಾವಿಯಲ್ಲೇ ನಮ್ಮ ಶೆಟ್ಟರ್ ಅವರು ನಾವು ಬಂದಿದ್ದೀವಪ್ಪ, ಇನ್ನು ನಾವು ಹಿಂದೆ ಸೇರೋದಿಲ್ಲ, ನಾವು ಯುದ್ಧ ಮಾಡೋರ, ನಾವು ಗೆಲ್ಲತ್ತೀವ, ಮೋದಿ ಅವ್ರನ್ನ ಪ್ರಧಾನಿ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಇದು ಬೆಳಗಾವಿದು ಒಂದು ಸೈಡ್ ಆದರೆ, ಇನ್ನೊಂದು ಸೈಡ್ ಚಿಕ್ಕೋಡಿಯಲ್ಲೂ ಸಹಿತ ಜನಸಾಮಾನ್ಯರಿಗೆ ಭೇಟಿ ಆಗುವಂಥ ಪ್ರಯತ್ನವನ್ನು ನಮ್ಮ ಸತೀಶ್ ಜಾರಕಿಹೊಳಿ ಅವ್ರ ಮಗಳು ಪ್ರಿಯಾಂಕಾ ಅವರು ಮಾಡಲಿಕ್ಕಿದ್ದಾರೆ. ಅವರು ಜನಸಾಮಾನ್ಯರಿಗೆ ಭೇಟಿ ಆಗುವಂಥ ಹೆಂಗಿದ್ದಾರೆ, 27 ವರ್ಷದ ಯುವತಿ ಇದ್ದಾರೆ. ಅವರು ಸಹಿತ ಸಾಕಷ್ಟು ಜನರಿಗೆ ಮುಟ್ಟಬೇಕು ಅಂತ ನಮ್ಮ ಚಾನಲ್ ಹೇಳಬೇಕು ಪ್ರಯತ್ನ ನಡೆಸಿದ್ದಾರೆ. ಜೊತೆಗೆ ತಂದೆ ಮಾರ್ಗದರ್ಶನ, ತಂದೆಯವರು ಸಹಿತ ಆದರೂ ಸತೀಶ್ ಅವರು ಸಹಿತ ಜನರ ನಡಕ್ಕೆ ಹೋಗುವಂಥದ್ದು, ಮಾಡುವಂಥದ್ದು, ಅವ್ರ ಸಮಸ್ಯೆ ಕೇಳುವಂಥದ್ದು ಏನು ಕೆಲಸ ಮಾಡ್ತಾ ಇರ್ತಾರೆ. ಆ ನೆಲೆಯಲ್ಲಿ ಮತ್ತು ಅವ್ರಿಗೂ ಈಗಾಗಲೇ ಏನಪ್ಪ ಅಂತ ಸಾಕಷ್ಟು ಅಲ್ಲೇ ಒಂದು ಏನಪ್ಪ ಅಂದ್ರೆ ಹಿಂದುಳಿದ ಮತ್ತು ದಲಿತ ಸಮುದಾಯದಲ್ಲಿ ಒಂದು ಮುಖ ಅಲ್ಲಿರೋದ್ರಿಂದ, ಅಹಿಂದ ಮುಖ ಅಲ್ಲಿರೋದ್ರಿಂದಾಗ ಚಿಕ್ಕೋಡಿ ಭಾಗದಲ್ಲೇ ಸಾಕಷ್ಟು ಜನಸಾಮಾನ್ಯರು ಹೋಗಿ ಭೇಟಿ ಆಗುವಂಥದ್ದು ಮಾಡ್ತಾಯಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಆಗ್ಬೋದು ಅನ್ನೋದು. ಇದೇ ಕಾಲಕ್ಕೆ ಜೊಲ್ಲೆಯವರು ಸಹಿತ ಜೊಲ್ಲೆಯವರು ವಿರೋಧವಾಗಿ ಅನೇಕರು ಮಾತಾಡ್ತಾ ಇದ್ದಾರೆ. ನಾವು ಸರ್ವೆಗಳು ನೋಡ್ತಾ ಇದ್ದೀವಿ. ಅನೇಕ ಜನ ಕೆಲವೊಬ್ರು ಇಲ್ಲ ಸರ್ ಜೊಲ್ಲೆಯವ್ರು ಭೇಟಿಯಾಗಿಲ್ಲ, ಎಂದು ನೋಡಿಲ್ಲ, ಯಾವಾಗ ಬಂದಿದ್ದಾರೆ ಗೊತ್ತಿಲ್ಲ, ಏನು ಕೆಲಸ ಮಾಡಿಲ್ಲ ಅಂತ ಕೆಲವೊಂದು ಜನ ಹೇಳ್ತಾ ಇದ್ದಾರೆ. ಅದು ಯಾಕೆ ಹೇಳಿದ್ರು ಹೆಂಗೆ ಹೇಳಿದ್ರು ಅವ್ರಿಗೆ ಬಿಟ್ಟಿದ್ದೆ. ಬಟ್ ಅವ್ರ ಅಭಿಪ್ರಾಯ ಅದು ಸರಿ ಇರ್ಬೋದು. ಏನು ಕೆಲವು ಜನ
ಇಲ್ಲ ಅವ್ರು ಕೆಲಸ ಮಾಡಿದ್ದಾರೆ, ಭೇಟಿಯಾಗಿದ್ದಾರೆ, ಜನರಿಗೆ ಸಂಪರ್ಕ ಮಾಡ್ತಾ ಇದ್ದಾರೆ, ತಮ್ಮ ವಿಚಾರವನ್ನು ಹೇಳ್ತಾ ಇದ್ದಾರೆ, ಒಳ್ಳೆಯ ವಿಚಾರವಾಗಿದ್ದಾರೆ. ಜೊತೆಗೆ ನಮ್ಮ ಮೋದಿಯವ್ರನ್ನ ಕೆಲಸ ಸಲುವಾಗಿ ಅವ್ರನ್ನ ಪ್ರಧಾನಿ ಮಾಡೋ ಸಲುವಾಗಿ ಅವ್ರು ಮಹಾನ್ ತ್ಯಾಗ ಮಾಡಿದ್ದಾರೆ ಅವ್ರದ್ದು ಮಾತಾಡ್ತಾ ಇದ್ದಾರೆ. ಪರ ಮತ್ತು ವಿರೋಧ ಇದ್ದೇ ಇರೋದ್ರೆ ಎಲ್ಲಿಯಾದರೂ ಅವು ಕೇಳ್ತಾ ಇದ್ವಿ. ಅದೇ ಕಾಲಕ್ಕೆ ನಮ್ಮ ಜೊಲ್ಲೆ ಅವರಾದರೂ ಸಹಿತ ಅಣ್ಣಾ ಸಾಹೇಬ್ರವರು